ಬೆಂಗಳೂರಿನಲ್ಲಿ ಮತದಾನ ಮತ್ತೆ ಅಧಪತನ. ಇದೇನಾ ನಿಜವಾದ ಕಾರಣ? ಮತ್ತೆ ಮಗದೊಮ್ಮೆ ಬೆಂಗಳೂರು ರಾಷ್ಟ್ರ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದೆ. ಬಿಬಿಎಂಪಿ ಚುನಾವಣೆನೇ ಇರ್ಲಿ, ಲೋಕಸಭಾ ಚುನಾವಣೆನೇ ಇರ್ಲಿ, ಬೆಂಗಳೂರಿಗರು ಸೋಂಬೇರಿಗಳು ಅಂತ ಅಣಕವಾಡಲಾಗ್ತಿದೆ. ಇದಕ್ಕೆ ನಿಜವಾದ ಕಾರಣ ಏನಿರಬಹುದು? ನಿಜವಾಗ್ಲೂ ಬೆಂಗಳೂರಿಗರು ಸಾಮಾಜಿಕ ತಾಣದಲ್ಲಿ ಮಾತ್ರ ಹೀರೋಗಳ, ಅಥವಾ ರಜೆ ಸಿಕ್ಕರೆ ಸಾಕು ಊರ್ ಬಿಡ್ತಾರಾ? ಜವಾಬ್ದಾರಿ ಇಲ್ಲದ ಭಾರತೀಯರ? ಅದು ಅಲ್ಲದೆ ಇದ್ರೆ ಮತ್ತಿನ್ನೇನಾದ್ರೂ ವ್ಯಾಲಿಡ್ ಕಾರಣ ಇರಬಹುದಾ? ಈ ರೀತಿ ಹಲವಾರು ಪ್ರಶ್ನೆಗಳು ಹುಟ್ಕೊಂಡಿವೆ. ಬೆಂಗಳೂರಿನಲ್ಲಿ ಕನ್ನಡಿಗರೇ ಪರಭಾಷಿಗರು ಅನ್ನೋ ಕೂಗು ಇವತ್ತು ನೆನೆಯದಲ್ಲ. ಇದು ರಾಜಧಾನಿಯಲ್ಲಿ ಆಡಳಿತಾತ್ಮಕವಾಗಿ ಕನ್ನಡವನ್ನ ಜಾರಿಗೊಳಿಸೋದಕ್ಕಾಗ್ಲಿ, ಕನ್ನಡ ಸಿನಿಮಾಗಳಿಗೆ ಬೇರೆ ಭಾಷೆಯ ಹಾವಳಿಯಿಂದ ತಪ್ಪಿಸೋ ವಿಚಾರದಲ್ಲಾಗ್ಲಿ, ಹೀಗೆ ಹಲವು ವಿಷಯಗಳಲ್ಲಿ ಹಿನ್ನಡೆಯಾಗ್ತಾನೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕನ್ನಡಿಗರು ಒಂದ್ ಕಡೆ, ಇತರ ಭಾಷಿಕರು ಇನ್ನೊಂದ್ ಕಡೆ ಅಂತ ತುಲನೆ ಮಾಡಿದಾಗ ತಕಡಿ ಜಗ್ಗೋದು ಇತರ ಭಾಷಿಕರ ಕಡೆಗೆ. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಮೂಲದವರು ನಮ್ಮ ರಾಜಧಾನಿಯನ್ನ ಆವರಿಸಿಕೊಂಡಿರುವಾಗ ಬೆಂಗಳೂರಿನಲ್ಲಿ ವೋಟಿಂಗ್ ಶೇಕಡಾವಾರು ಹೆಚ್ಚಾಗಲು ಹೇಗ್ ಸಾಧ್ಯ? ಒಂದು ಲೆಕ್ಕಾಚಾರ ಹೀಗೂ ಇರಬಹುದು ನೋಡಿ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 18ನೇ ತಾರೀಕು ನಡೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನವಾದ ಕ್ಷೇತ್ರಗಳು ಯಾವುದು ಅಂತ ಹೇಳಿದಾಗ ಕೊನೆ ಸ್ಥಾನದಲ್ಲಿ ನಿಲ್ಲೋದು 3 ಕ್ಷೇತ್ರಗಳು ಮಾತ್ರ. ಅವು ಬೆಂಗಳೂರು ಸೆಂಟ್ರಲ್ (50.84% ಮತದಾನವಾಗಿತ್ತು), ಬೆಂಗಳೂರು ಉತ್ತರ (51.26% ಮತದಾನವಾಗಿತ್ತು), ಹಾಗೆ ಬೆಂಗಳೂರು ದಕ್ಷಿಣ (54.20%). ಬುದ್ಧಿ ಇಲ್ಲದ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ. ಅದನ್ನ ಈ 2 ಜಿಲ್ಲೆಯ ಪಿಯುಸಿ ವಿದ್ಯಾರ್ಥಿಗಳು ಬೇರೆ ಮೊನ್ನೆ ರುಜುವಾತುಪಡಿಸಿದ್ದಾರೆ. 2017ರ ಇಸ್ವಿಯಲ್ಲಿ ಸಂಸ್ಥೆಯೊಂದು ನಡೆಸಿದ ಸರ್ವೆ ಪ್ರಕಾರ ಬೆಂಗಳೂರು ನಗರದ ಜನಸಂಖ್ಯೆ ಅಂದಾಜು 1.2 ಕೋಟಿ. ಅದರಲ್ಲಿ ಕನ್ನಡಿಗರ ಸಂಖ್ಯೆ 38%, ಮಿಕ್ಕ 62% ಇತರ ಭಾಷಿಕರು. ಜೀವನಕ್ಕೆ ದಾರಿ ಹುಡುಕೊಂಡು ಬಂದ ಇವರುಗಳೆಲ್ಲ ಬೆಂಗಳೂರನ್ನೇ ತಮ್ಮ ಸ್ವಂತ ಊರ್ನಾಗಿ ಮಾಡಿಕೊಂಡಿದ್ದಾರೆ ಹೊರತು ತಮ್ಗೆ ಊಟ ಕೊಡ್ತಿರುವ ನಗರದ ಅಭಿವೃದ್ಧಿ ಆಗ್ಬೇಕು ಅನ್ನೋ ಬಯಕೆ ಇವರಿಗೆ ಇರಬಹುದಾ ಅನ್ನೋದು ಇಲ್ಲಿ ಕಾಡುವ ಪ್ರಶ್ನೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಜನಸಂಖ್ಯೆ 1 ಕೋಟಿ ಮೇಲೆ ದಾಟಿದ್ರು ಬಿಬಿಎಂಪಿ ಆಯುಕ್ತರ ಪ್ರಕಾರ 3 ಕ್ಷೇತ್ರಗಳಲ್ಲಿನ ಒಟ್ಟು ಮತದಾರರ ಸಂಖ್ಯೆ 90,83,554. ಇದರಲ್ಲಿ ಪುರುಷರು 47,33,562 ಆದ್ರೆ ಮಹಿಳೆಯರು 43,48,452. ಇದರಲ್ಲಿ 60% ಮೇಲೆ ಪರಭಾಷಿಕರು. ಇವರಲ್ಲಿ ಅದೆಷ್ಟೋ ಜನರು ತಮಿಳುನಾಡು, ಆಂಧ್ರ, ಉತ್ತರ ಭಾರತದ ವೋಟರ್ ಐಡಿಯನ್ನ ಹೊಂದಿರ್ತಾರೆ. ಇವರೆಲ್ಲ ಬೆಂಗಳೂರಿಗೆ ತಮ್ಮ ವೋಟರ್ ಐಡಿಯನ್ನ ಬದಲಾಯಿಸಿಕೊಂಡಿರೋದಿಲ್ಲ. ಇನ್ನು ಕೆಲವರು ನಮ್ಮ ರಾಜ್ಯದ ಸೌಲಭ್ಯಗಳನ್ನ ಪಡೆಯೋಕೆ ಮಾತ್ರ ಐಡಿ ಹೊಂದಿದ್ಯಾರೇ ಹೊರತು ಇಲ್ಲಿನ ಚುನಾವಣೆಯ ಬಗ್ಗೆ ಇವರಿಗೆ ಆಸಕ್ತಿ ಇರೋದಿಲ್ಲ. ಇನ್ನು ಬೆಂಗಳೂರಿನಲ್ಲೇ ವಾಸವಾಗಿರುವ ಕರ್ನಾಟಕದ ಇತರ ಭಾಗದ ಜನರು ಮತದಾನಕ್ಕೆ ತಮ್ಮ ಊರಿಗೆ ಹೋಗುವ ಪರಿಪಾಠವನ್ನ ಇಟ್ಕೊಂಡಿರ್ತಾರೆ. ಆಗ ರಾಜಧಾನಿಯಲ್ಲಿರುವ ಅಂದಾಜು 40% ಕನ್ನಡಿಗರ ಮತ ಪ್ರಮಾಣವು ಕಮ್ಮಿ ಆಗೋದು ಸ್ವಾಭಾವಿಕ. ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ, ಸಿಲಿಕಾನ್ ಸಿಟಿ ಆಗಿರೋದ್ರಿಂದ ವಲಸಿಗರ ಕಾಟ ಇಲ್ಲಿ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇದು ಕೂಡ ಬೆಂಗಳೂರಿನಲ್ಲಿ ಮತದಾನದ ಪ್ರಮಾಣ ಕಮ್ಮಿ ಆಗ್ತಾ ಇರೋದಕ್ಕೆ ಕಾರಣವಾಗಿರಬಹುದು. ಬೆಂಗಳೂರಿನಲ್ಲಿ ವಾಸವಾಗಿರುವ ಎಲ್ಲಾ ಭಾಷಿಕರ ವೋಟರ್ ಐಡಿಗಳನ್ನ ಆಧಾರ್ ಲಿಂಕ್ ಮಾಡಿದ್ರೆ ಬೆಂಗಳೂರು ಮತದಾರರು ಸುಮಾರು 25-30% ಕಡಿಮೆ ಆಗ್ತಾರೆ. ಮತದಾನ 80% ಪ್ರಮಾಣ ಆಗತ್ತೆ ಅನ್ನೋ ಮಾತು ಸಾಮಾಜಿಕ ತಾಣದಲ್ಲಿ ಹರಿದಾಡ್ತಿದೆ. ಬೆಂಗಳೂರು ಬೇಕು, ಇಲ್ಲಿನ ಸೌಲಭ್ಯಗಳು ಬೇಕು, ಆದ್ರೆ ಇಲ್ಲಿನ ಚುನಾವಣೆಗೆ ನಿರಾಸಕ್ತಿ ತೋರಿಸೋರ್ಗೆ ಕಾನೂನಿನಲ್ಲಿ ಏನಾದ್ರೂ ತಿದ್ದುಪಡಿ ಆಗ್ಬೇಕು. ಅದು ಆಗಲ್ಲ, ಬೆಂಗಳೂರಿನಲ್ಲಿ ಮತದಾನದ ಪ್ರಮಾಣ ಏರಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ನಮಗ್ ತಿಳಿಸಿ.